ರಾಜ್ಯದಲ್ಲಿ ಕೈಕೊಟ್ಟಿದೆ ಮುಂಗಾರು. ಬರಗಾಲದ ಭೀತಿ ಎದುರಾಗ್ತಾ ಇದೆ. ಬರಿದಾಗಿವೆ ಜಲಾಶಯಗಳು. ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಅಂತರ್ಜಲ ಮಟ್ಟ ಕೂಡ ಇಲ್ಲಿ ಕುಸಿತ ಕಂಡಿರುವಂತದ್ದು. ರಾಜ್ಯದಲ್ಲಿ ಕೈಕೊಟ್ಟಿದೆ ಮುಂಗಾರು. ಬರಗಾಲದ ಭೀತಿ ಶುರುವಾಗ್ತಾ ಇದೆ. ಬರಿದಾಗಿದೆ ಜಲಾಶಯಗಳು. ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಅಂತರ್ಜಲ ಮಟ್ಟ ಕೂಡ ಇಲ್ಲಿ ಕುಸಿತವಾಗಿರುವುದು. ಕರಾವಳಿ ಹಾಗೆ ಮಲೆನಾಡಲ್ಲೂ ಕೂಡ ಚುರುಕಾಗ್ತಾ ಇಲ್ಲ ಮುಂಗಾರು ವಿಫಲ. ಈ ವರ್ಷ ಡ್ಯಾಂಗಳು ಭರ್ತಿ ಕೂಡ ಅನುಮಾನ. ಕೃಷಿ ಚಟುವಟಿಕೆ, ಕುಡಿಯುವ ನೀರಿಗೆ ಎದುರಾಗಲಿದೆ ಕಂಟಕ. 42% ಮುಂಗಾರು ಕೊರತೆ ಇದೆ ಅಂತ ಕೂಡ ಹವಾಮಾನ ಇಲಾಖೆ ಹೇಳಿದೆ. ರಾಜ್ಯದಲ್ಲಿ ಕೈಕೊಡ್ತಾ ಇದೆ ಮುಂಗಾರು. ಬರಗಾಲದ ಭೀತಿ ಶುರುವಾಗಿದೆ. ಬರಿದಾಗ್ತಾ ಇದೆ ಜಲಾಶಯಗಳು. ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಅಂತರ್ಜಲ ಮಟ್ಟ ಕೂಡ ಇಲ್ಲಿ ಕುಸಿತಿರುವಂತಹದ್ದು. ರಾಜ್ಯದಲ್ಲಿ ಮುಂಗಾರು ಕೂಡ ಇನ್ನೂ ಕೂಡ ಆರಂಭವಾಗಿಲ್ಲ. ಜೂನ್ ತಿಂಗಳು ಕಳೆದ್ರೂ ಕೂಡ ಜೂನ್ 20 ಇವತ್ತು ಆದರೂ ಕೂಡ ಇನ್ನು ಮುಂಗಾರು ಆರಂಭವಾಗಿಲ್ಲ. ಹಾಗಾಗಿ ಬರಗಾಲದ ಭೀತಿ ಎದುರಾಗ್ತಾ ಇದೆ. ಜಲಾಶಯಗಳು ಕೂಡ ಭರ್ತಿ ಆಗ್ತಿಲ್ಲ. ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ರೈತರು ಆತಂಕಕ್ಕೆ ಇಲ್ಲಿ ಒಳಗಾಗಿದ್ದಾರೆ. ಈಗಾಗಲೇ ಅವರು ಬಿತ್ತನೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಇನ್ನು ಕೂಡ ಮಳೆಯ ಅಭಾವ ರೈತರು ಇಲ್ಲಿ ಕಂಗಾಲಾಗಿರುವಂತಹದ್ದು. ಹಾಗೆ ಅಂತರ್ಜಲ ಮಟ್ಟ ಕೂಡ ಇಲ್ಲಿ ಕುಸಿತ ಕಂಡಿದೆ. ಹಲವೆಡೆ ಕೂಡ ಇಲ್ಲಿ ಬೋರ್ವೆಲ್ ಕೂಡ ಬಂದ್ ಆಗಿರುವಂತಹದ್ದು. ಹಾಗಾಗಿ ಇಲ್ಲಿ ರೈತರಿಗೆ ಬಹಳ ಸಮಸ್ಯೆ ಎದುರಾಗ್ತಾ ಇದೆ. ಈಗ ಆಲ್ರೆಡಿ ಕರಾವಳಿ ಭಾಗ ಇರ್ಬೋದು, ಹಾಗೆ ಮಲೆನಾಡು ಭಾಗದಲ್ಲಿ ಮೇ ಎಂಡಿಂಗ್ ಜೂನ್ ಫಸ್ಟಲ್ಲೇ ಮಳೆ ಆರಂಭವಾಗುತ್ತೆ. ಅಲ್ಲೂ ಕೂಡ ಇನ್ನೂ ಮಳೆ ಆರಂಭವಾಗಿಲ್ಲ. ಹಾಗಾಗಿ ಮುಂಗಾರು ವಿಫಲವಾಯ್ತಾ, ಡ್ಯಾಮ್ಗಳು ಕೂಡ ಭರ್ತಿ ಆಗೋದು ಹಲವು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ದೇಶದಲ್ಲಿ ಮುಂಗಾರು ವಿಫಲ, ಕಂಗಾಲಾಗಿದ್ದಾರೆ ಇಲ್ಲಿ ರೈತರು. ಉತ್ತರ ಭಾರತ, ದಕ್ಷಿಣ ಭಾರತದಲ್ಲಿ ಮಳೆಯ ಕೊರತೆಯಾಗ್ತಾ ಇದೆ. ಕೆಆರ್ಎಸ್ ಹಾಗೆ ಟಿಬಿ ಸೇರಿ ಹಲವು ಜಲಾಶಯಗಳು ಖಾಲಿಯಾಗಿದೆ. ರಾಜ್ಯದ ಗ್ರಾಮೀಣ ಭಾಗಗಳಲ್ಲಿ ಕುಡಿಯೋಕ್ಕೂ ನೀರಿಲ್ಲ. 42% ಮಳೆ ಕೊರತೆಯಿಂದ ಎಲ್ಲಾ ಕೂಡ ಖಾಲಿಯಾಗಿದೆ. ಕೃಷಿ ಚಟುವಟಿಕೆಗಳಿಗೆ ತೀವ್ರ ಹಿನ್ನಡೆಯಾಗುವ ಎಲ್ಲ ಆತಂಕ ಎದುರಾಗ್ತಾ ಇದೆ. ನಿರೀಕ್ಷಿತ ಮಳೆ ಬಾರದೆ ಅನ್ನದಾತರು ಇಲ್ಲಿ ಕಂಗೆಡ್ತಾ ಇದ್ದಾರೆ. ದೇಶದಲ್ಲಿ ಮುಂಗಾರು ವಿಫಲವಾಗಿದೆ. ಇಲ್ಲಿ ರೈತರು ಕಂಗಾಲಾಗ್ತಾ ಇದ್ದಾರೆ. ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತದಲ್ಲಿ ಮಳೆಯ ಕೊರತೆ ಉಂಟಾಗಿದೆ. ಕೆಆರ್ಎಸ್ ಇರ್ಬೋದು, ಟಿಬಿ ಡ್ಯಾಮ್ ಇರ್ಬೋದು, ಎಲ್ಲವೂ ಕೂಡ ಖಾಲಿ ಆಗಿರುವಂತಹದ್ದು. ನೀರಿಲ್ದೇ ಇಲ್ಲಿ ರೈತರು ಪರದಾಟ ನಡೆಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. 42% ಮಳೆ ಕೊರತೆಯಿಂದ ಎಲ್ಲ ಕೂಡ ಖಾಲಿಯಾಗಿರುವಂಥದ್ದು. ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲ, ತೀವ್ರ ಹಿನ್ನಡೆಯಾಗುವ ಎಲ್ಲ ಆತಂಕ ಎದುರಾಗ್ತಾ ಇದೆ. ಇನ್ನು ನಿರೀಕ್ಷಿತ ಮಳೆ ಬರದೆ ಇಲ್ಲಿ ಕೂಡ ದೇಶದ ಅನ್ನದಾತರು ಕಂಗೆಟ್ಟಿರುವಂತಹದ್ದು. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಬರಗಾಲದ ಭೀತಿ ಎದುರಾಗ್ತಾ ಇದೆ. ಈಗಾಗಲೇ ಮಳೆಗಾಲ ಆರಂಭವಾಗಬೇಕಾಗಿತ್ತು. ಇನ್ನೂ ಕೂಡ ಮಳೆಗಾಲ ಆರಂಭವಾಗಿಲ್ಲ, ಮಳೆ ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ರೈತರು ಗ್ರಾಮೀಣ ಭಾಗದಲ್ಲಿ ಕುಡಿಯೋಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ. ಬೋರ್ವೆಲ್ಗಳು ಕೂಡ ಬಂದ್ ಆಗ್ತಾ ಇದೆ. ಜಲಾಶಯಗಳು ಭರ್ತಿ ಆಗ್ತಿಲ್ಲ. ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಕೆಆರ್ಎಸ್ ಇರ್ಬೋದು, ಟಿಬಿ ಡ್ಯಾಮ್ ಇರ್ಬೋದು, ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ಇಲ್ಲಿ ಖಾಲಿ ಆಗಿದೆ. ಹಾಗೆ ಕಬಿನಿ ಡ್ಯಾಮ್ನಲ್ಲೂ ಕೂಡ ನೀರಿಲ್ಲ. ರೈತರು ಬಹಳ ಕಂಗಾಲಾಗಿದ್ದಾರೆ. ಕೃಷಿ ಚಟುವಟಿಕೆ ಈಗಾಗಲೇ ಆರಂಭವಾಗಬೇಕಾಗಿತ್ತು. ಕೆಆರ್ಎಸ್, ಟಿಬಿ ಸೇರಿ ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ಖಾಲಿ ಆಗಿರುವಂತಹದ್ದು. ಕಬಿನಿ ಡ್ಯಾಮ್ನಲ್ಲೂ ನೀರಿಲ್ಲ ಸ್ವಾಮಿ. ಮೊದಲು ತುಂಬಾ ಡ್ಯಾಮ್ ಎಂಬ ಹೆಗ್ಗಳಿಕೆ ಇತ್ತು. ಆದ್ರೂ ಕೂಡ ಇನ್ನೂ ಭರ್ತಿ ಆಗಿಲ್ಲ ಕಬಿನಿ ಜಲಾಶಯದ ನೀರಿನ ಮಟ್ಟ ಸಾಮರ್ಥ್ಯ 19.52 TMC ಇನ್ನೂ ಕೂಡ ಭರ್ತಿಯಾಗಿಲ್ಲ. ಕಬಿನಿ ಡ್ಯಾಮ್ನ ಇಂದಿನ ನೀರಿನ ಮಟ್ಟ 5.17 TMC ಅಷ್ಟೇ ಇದೆ. ಜಲಾಶಯಕ್ಕೆ ಒಳಹರಿವು 1488 ಕ್ಯೂಸೆಕ್. ಮಳೆಯ ಅಭಾವ ಹಿನ್ನೆಲೆ ಒಳಹರಿವು ಕೂಡ ಸ್ಥಗಿತಗೊಂಡಿದೆ. ಕಬಿನಿ ನೀರನ್ನೇ ನಂಬಿರುತ್ತಾರೆ ಅಲ್ಲಿನ ಸಾವಿರಾರು ರೈತರು. ಮೈಸೂರು ಭಾಗದಲ್ಲಿ ಕುಡಿಯುವ ನೀರಿಗೂ ಕೂಡ ಕಬಿನಿ ಜಲಾಶಯವನ್ನು ಆವರಿಸಲಾಗಿದೆ. ಅಲ್ಲೂ ಕೂಡ ಬಹಳ ಸಮಸ್ಯೆ ಆಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ ಇರ್ಬೋದು, ಟಿಬಿ ಡ್ಯಾಮ್ ಇರ್ಬೋದು, ಎಲ್ಲ ಜಲಾಶಯಗಳು ಕೂಡ ಖಾಲಿ ಆಗಿದೆ. ನೀರೇ ಇಲ್ಲ. ಮೊದಲು ತುಂಬುವ ಡ್ಯಾಮ್ ಎಂಬ ಹೆಗ್ಗಳಿಕೆ ಇದೆ ಕಬಿನಿ ಡ್ಯಾಮ್ಗೆ. ಆದರೂ ಕೂಡ ಇನ್ನೂ ಭರ್ತಿಯಾಗಿಲ್ಲ. ಜಲಾಶಯದ ನೀರಿನ ಮಟ್ಟ ಇರುವಂತಹದ್ದು 19.52 TMC. ಅರ್ಧಕ್ಕರ್ಧ ಕೂಡ ನೀರಿನ ಸಾಮರ್ಥ್ಯ ಫುಲ್ಫಿಲ್ ಆಗಿಲ್ಲ.
ಜಲಾಶಯಕ್ಕೆ ಒಳಹರಿವು 1488 ಕ್ಯೂಸೆಕ್ ನೀರಿದೆ. ಆದರೆ ಮಳೆಯ ಅಭಾವ ಹಿನ್ನೆಲೆ ಒಳಹರಿವು ಕೂಡ ಇಲ್ಲಿ ಸ್ಥಗಿತಗೊಂಡಿರುವುದು. ಇದನ್ನೇ ನಂಬಿಕೊಂಡು ಸಾವಿರಾರು ರೈತರಿದ್ದಾರೆ, ಸಾವಿರಾರು ಜನರು ಕೃಷಿ ನಂಬ್ಕೊಂಡಿದ್ದಾರೆ, ಕೃಷಿ ಚಟುವಟಿಕೆ ನಂಬ್ಕೊಂಡಿದ್ದಾರೆ. ಆದರೆ ಮುಂಗಾರು ಕೈ ಕೊಟ್ಟ ಹಿನ್ನೆಲೆ ಎಲ್ಲ ಕೂಡ ಖಾಲಿ ಆಗಿರುವಂಥದ್ದು. ರೈತರು ಇಲ್ಲಿ ಕಂಗಾಲಾಗಿದ್ದಾರೆ. ಬಿತ್ತನೆ ಇಷ್ಟೊತ್ತಿಗೆ ಆರಂಭವಾಗಬೇಕಾಗಿತ್ತು, ಇನ್ನೂ ಆಗಿಲ್ಲ. ನೀರಿನ ಸಮಸ್ಯೆ ಆಗ್ತಾ ಇದೆ. ನೀರಾವರಿ ವ್ಯವಸ್ಥೆ ಅಂದರೆ ಬೋರ್ವೆಲ್ ಇದ್ರೂ ಕೂಡ ಅಂತರ್ಜಲ ಮಟ್ಟ ಕುಸಿತ ಆಗ್ತಾ ಇದೆ, ಅದು ಕೂಡ ಬಂದಾಗ್ತಾ ಇದೆ. ರೈತರು ಏನು ಮಾಡಬೇಕು ಹಾಗಾದ್ರೆ? ಯಾಕೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ? ಈಗಾಗಲೇ ಮಳೆಗಾಲ ಆರಂಭವಾಗಬೇಕಾಗಿತ್ತು, ಇನ್ನೂ ಕೂಡ ಆರಂಭವಾಗಿಲ್ಲ. ಹಾಗಾಗಿ ಇಲ್ಲಿ ಬರಗಾಲದ ಭೀತಿ ಎದುರಾಗ್ತಾ ಇದೆ. ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಕುಡಿಯುವ ನೀರಿಗೂ ಕೂಡ ಗ್ರಾಮೀಣ ಭಾಗದಲ್ಲಿ ಕೆಲವರು ಬೋರ್ವೆಲ್ ಇರೋದಿಲ್ಲ, ಅವರಿಗೆ ಫೆಸಿಲಿಟೀಸ್ ಇರಲ್ಲ. ಆ ಸಂದರ್ಭದಲ್ಲಿ ಮಳೆ ನೀರು ನಂಬಿಕೊಂಡು ಕೃಷಿಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಮಳೆ ಇಲ್ಲ ಅಂದರೆ ರೈತರಿಗೆ ಬಹಳ ನಷ್ಟ ಆಗ್ತಾ ಇದೆ. ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲೇ ಮಳೆ ಬರ್ತಾ ಇಲ್ಲ, ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಕೇಳದೆ ಬೇಡ ಅನಿಸುತ್ತೆ. ಆ ಭಾಗದಲ್ಲೇ, ಮಲೆನಾಡಿನಲ್ಲೇ ಮಳೆ ಆಗ್ತಾ ಇಲ್ಲ ಇನ್ನೂ ಕೂಡ. ಹಾಗಾಗಿ ಬಹಳ ಸಮಸ್ಯೆ ಉಂಟಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಅಂತರ್ಜಲ ಮಟ್ಟ ಕೂಡ ಕುಸಿದಿರುವಂಥದ್ದು. ಇದು ಕೂಡ ಇಲ್ಲಿ ರೈತರಿಗೆ, ಕೃಷಿ ಚಟುವಟಿಕೆಗಳಿಗೆ ಬಹಳ ಎಫೆಕ್ಟ್ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡಕ್ಕೆ ಸ್ವತಃ ನೀರಾವರಿ ತಜ್ಞರಾದಂತಹ ಅರ್ಜುನಹಳ್ಳಿ ಪ್ರಸನ್ನ ಕುಮಾರ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮುಂಗಾರು ವಿಫಲವಾಗಿದೆ, ಬರಗಾಲದ ಭೀತಿ ಎದುರಾಗ್ತಾ ಇದೆ, ರೈತರು ಕೂಡ ಕಂಗೆಟ್ಟಿದ್ದಾರೆ. ಇಲ್ಲಿ ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಹಲೋ ಮೇಡಮ್, ಮಳೆಗಾಲ ಏನಿದೆ, ಹಲೋ ಸರ್ ಮಾತಾಡಿ ಕೇಳಿಸ್ತಾ ಇದೆ ನಿಮ್ದು. ಮಳೆಗಾಲದಲ್ಲಿ ಏನಿದೆ, ಮಳೆಗಾಲ ಹೇಗಿದೆ ಅಂತಂದ್ರೆ ಅದು 3 ವಿಭಾಗ. ಒಂದು ಅತಿವೃಷ್ಟಿ, ಒಂದು ಅನಾವೃಷ್ಟಿ, ಮತ್ತೆ ಬರ. ಅಂದ್ರೆ ಮಳೆ ಕಡಿಮೆ ಆಗುವಂತ ಕಾಲವನ್ನ ಬರ. ಇದು 12 ಅಥವಾ 14 ವರ್ಷಗಳಿಗೆ ಒಂದು ಸೈಕಲ್. ಈ ಸೈಕಲ್ ನಲ್ಲಿ ಏನಾಗ್ತದೆ, ಮಳೆ ಅತಿವೃಷ್ಟಿಯಾದಾಗ ತಮಿಳುನಾಡಿಗೆ ಸಾಕಷ್ಟು ನೀರು ಹೋಗ್ತದೆ, ಅವಾಗೇನು ನಮಗೆ ಸಮಸ್ಯೆ ಆಗಲ್ಲ. ಮಳೆ ಮಧ್ಯಮ ಆದಾಗ್ಲೂ ಹೇಗೋ ಮ್ಯಾನೇಜ್ ಆಗುತ್ತೆ. ಆದ್ರೆ ಮಳೆ ಕಡಿಮೆ ಆದಾಗ ನಾವು ತಮಿಳುನಾಡಿಗೆ ಬಿಡಬೇಕಾದ ನೀರನ್ನ ಬಿಡ್ಲೇಬೇಕು ಅಂತ ಆದೇಶ ಆಗಿರೋದ್ರಿಂದ ನಮ್ಮ ಡ್ಯಾಮ್ ಅಲ್ಲಿ ಎಷ್ಟಿದೆ ನೀರು, ನಮ್ಮ ಮಳೆ ಎಷ್ಟು ಬಂತು, ಅದರ ಆಧಾರದ ಮೇಲೆ ನ್ಯಾಯಾಧೀಕರಣ ಅಥವಾ ಸರ್ವೋನ್ನತ ನ್ಯಾಯಾಲಯ ತೀರ್ಪು ಕೊಟ್ಟಿಲ್ಲ. ಅವರು ಏನ್ ತೀರ್ಪು ಕೊಟ್ಟಿದ್ದಾರೆ, ಒಂದು ಸಂಕಷ್ಟ ವರ್ಷದಲ್ಲಿ ಅಂದ್ರೆ ಮಳೆ ಕಡಿಮೆ ಆದಾಗ ಯಾವ್ಯಾವ ರಾಜ್ಯಕ್ಕೆ ನಾವು ಯಾವ್ಯಾವ ಕೋಟಾವನ್ನು ಫಿಕ್ಸ್ ಮಾಡಿದೀವಿ ಅದೇ ಅನುಪಾತದಲ್ಲಿ ನೀರಿನ ಬಿಡುಗಡೆನ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ, ಕಡಿಮೆ ಮಾಡ್ಕೊಡಿ ಅಂತ. ಸೊ ಆ ಅಧಿಕಾರ ರೆಗ್ಯುಲೇಟರಿ ಕಮಿಟಿ ಮತ್ತು ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಇದೆ. ಆದ್ರೆ ಈ ಅನುಪಾತದಲ್ಲಿ ಕಡಿಮೆ ಆಗೋದು ಅಂತಂದ್ರೆ ಹೇಗೆ? 50%ಗಿಂತ ಕಡಿಮೆ ಮಳೆ ಬಂದಾಗ, ಈಗಾಗಲೇ 60%ಗಿಂತ ಕಡಿಮೆ ಇದೆ, 50%ಗಿಂತ ಕಡಿಮೆ ಆದ್ರೂ ಸಹ ನಾವು ಅದನ್ನ ಸಂಕಷ್ಟ ಸೂತ್ರನೂ ಕೂಡ ಪಾಲಿಸಕ್ಕಾಗಲ್ಲ. ನಾವು ಈ ತೀರ್ಪು ಬಂದಾಗ ಅಥವಾ ಅದಕ್ಕಿಂತ ಮುಂಚೆನೆ ಸರ್ವೋನ್ನತ ನ್ಯಾಯಾಲಯದಲ್ಲಿ ಕಾವೇರಿ ವಿವಾದ ವಿಚಾರಣೆಗೆ ಬರುವ ಮುನ್ನ ನಾನು ಒಂದು ಕಾವೇರಿ ಜಲ ವಿವಾದ ಅಂತ ಒಂದು ಪುಸ್ತಕ ಬರೆದೆ. ಅದರಲ್ಲಿ ನಮ್ಮ ತುಂಬಾ ಕಠೋರವಾದ ಆದೇಶ ಬರುತ್ತೆ, ನಮ್ಮ ವಕೀಲರುಗಳು ಸರಿಯಾಗಿ ವಾದ ಮಾಡ್ತಾ ಇಲ್ಲ ಅನ್ನೋದು ನನ್ನ ಮುಖ್ಯವಾದ ಅಂಶ ಆಗಿತ್ತು. ಬಹುಶಃ ಆಗ ನಮ್ಮ ಸರ್ಕಾರಗಳಾಗ್ಲಿ, ವಿರೋಧ ಪಕ್ಷದ ನಾಯಕರುಗಳಾಗ್ಲಿ, ನೀರಾವರಿ ತಜ್ಞರಾಗ್ಲಿ ಯಾರು ಅದನ್ನ ಸೀರಿಯಸ್ ಆಗಿ ಪರಿಗಣಿಸ್ಲಿಲ್ಲ. ನಾರಿಮನ್ಗಿಂತ ಲಾಯರ್ ಇದಾರ ಅಂತ ಹೇಳ್ಬಿಟ್ಟು ತಳ್ಳಾಕ್ಬಿಟ್ರು. ಸೊ ಎರಡನೇದು ತೀರ್ಪು ಬಂದ ಮೇಲೆ ಮತ್ತೆ ಇನ್ನೊಂದು ಪುಸ್ತಕ ಬರುತ್ತೆ, ಕಾವೇರಿ ಕಣಿವೆಗೆ ನೇಣು ಅಂತ. ಆ ಪುಸ್ತಕದಲ್ಲಿ ನಮ್ಗೆ ಏನೇನ್ ತೊಂದರೆ ಆಗುತ್ತೆ,
ಈ ಆದೇಶದಲ್ಲಿ ಹಿಡನ್ ಅಜೆಂಡಾ ಏನಿದೆ, ಇದು ಹೇಗೆ ಸಂಪೂರ್ಣವಾಗಿ ತಮಿಳುನಾಡು ಪರ ಇದೆ, ಹೇಗೆ ನಮ್ಮ ಹಕ್ಕನ್ನ ಇಲ್ಲಿ ಕಸಿಯಲಾಗಿದೆ ಅನ್ನೋದನ್ನ ನಿರೂಪಿಸುತ್ತೆ. ಆಗ್ಲೂ ಕೂಡ ಸರ್ಕಾರ ಆಗ್ಲಿ ಅಥವಾ ಇತರೆ ರಾಜಕೀಯ ನಾಯಕರುಗಳಾಗ್ಲಿ, ನೀರಾವರಿ ತಜ್ಞರಾಗ್ಲಿ, ಯಾರೇ ಆಗ್ಲಿ ಯಾರು ಅದಕ್ಕೆ ಗಮನ ಕೊಡ್ಲಿಲ್ಲ. ಆಗ್ಲೂ ಹೇಳಿದೆ, ರಿವಿಷನ್ ಹಾಕಿ ತುಂಬಾ ಕಠೋರವಾಗಿದೆ ಆರ್ಡರ್. ಸರ್ಕಾರ ಔಟ್ ರೈಟ್ ಆಗಿ ರಿಜೆಕ್ಟ್ ಮಾಡ್ತು, ರಿವಿಷನ್ ಹಾಕ್ಲಿಲ್ಲ. ಈಗೇನಾಗಿದೆ, 2018ರಲ್ಲಿ ಕೊಟ್ಟಿರೋ ತೀರ್ಪು ಸುಪ್ರೀಂ ಕೋರ್ಟ್ದು 8 ವರ್ಷ ಆಗಿದೆ. ಆ ತೀರ್ಪು ನಮ್ಮ ತಲೆಯ ಮೇಲೆ ಸದಾ ತೂಗು ಕತ್ತಿಯಂಗೆ ತೂಗುತ್ತೆ ಮಳೆ ಕಡಿಮೆ ಅಂತ. ಇದು ಇಂದಿನ ಪರಿಸ್ಥಿತಿ. ಆ ಸಂಕಷ್ಟ ಸೂತ್ರದ ಪ್ರಕಾರ ಹೋದಾಗ ಅವ್ರಿಗೆ 400 TMC ಅಷ್ಟು ನೀರು ಕೊಟ್ಟಿದ್ದಾರೆ, ನಮ್ಗೆ 200 ಚಿಲ್ಲರೆ ಕೊಟ್ಟಿದ್ದಾರೆ. ಸೊ ಅವ್ರು ಎಷ್ಟೇ ಪರ್ಸೆಂಟೇಜ್ ಅನುಪಾತದಲ್ಲಿ ಕಡಿಮೆ ಮಾಡಿದ್ರು ಸಹ ನಾವು ಅದನ್ನು ಕೂಡ ಪೂರೈಸಕ್ಕಾಗದೇ ಇರೋಂಥ ಸ್ಥಿತಿ ಇವತ್ತು ಇದೆ. ಸೊ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದ್ರೆ, ನಾನು ಸುಪ್ರೀಂ ಕೋರ್ಟ್ನಾಗ್ಲಿ ನ್ಯಾಯಾಧಿಕರಣವನ್ನಾಗ್ಲಿ ದೂಷಣೆ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಆಳಿದವರ ಬೇಜವಾಬ್ದಾರಿತನದಿಂದ ಇಂಥ ಒಂದು ತೀರ್ಪು ಹೊರಬಂದಿದೆ. ಸೊ ಇದನ್ನ ನಾವು ಅನುಭವಿಸಲೇಬೇಕು. ಆ ಪರಿಸ್ಥಿತಿ ಇದೆ. ಮತ್ತೆ ಒಂದು ಅವಕಾಶ ಕೊಟ್ಟಿದೆ ಸುಪ್ರೀಂ ಕೋರ್ಟ್. 2033ಕ್ಕೆ ಮತ್ತೆ ನೀವು ಕೂತ್ಕೊಂಡು ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಈಗ ಅವ್ರು ಕೊಟ್ಟಿರೋ ಆದೇಶ 2033 ತನಕ ಇರುತ್ತೆ. 33ರಲ್ಲಿ ಮತ್ತೆ ಇದು ಓಪನ್ ಆಗುತ್ತೆ. ಆವಾಗ ಏನಾದ್ರೂ ಸ್ವಲ್ಪ ನಮ್ಮವರು ಸೀರಿಯಸ್ ಆಗಿ ತಮಿಳ್ನಾಡು ಜೊತೆ ಮಾತುಕತೆ ಮಾಡ್ಕೊಂಡು ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅಪೀಲ್ ಹಾಕೊಂಡು ಏನೋ ಸ್ವಲ್ಪ ಸರ್ ಮಾಡಿಸ್ಕೊಳಕ್ ಸಾಧ್ಯ ಇದೆ ಹೊರತು ಇದನ್ನ ಈಗ ನಾವು ಅನುಭವಿಸ್ಲೇಬೇಕು. ಇಲ್ಲ ಅಂತಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಕಳೆದ ಈಗ ಒಂದು 4 ವರ್ಷದ ಹಿಂದೆ ಕೂಡ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು. ಆವಾಗ ರೆಗ್ಯುಲೇಟರಿ ಕಮಿಟಿ ಮತ್ತೆ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಈ ಮಾಸಿಕ ಬಿಡುಗಡೆನಲ್ಲಿ ಕಡಿತ ಮಾಡಿ ಅಲ್ಪ ಸ್ವಲ್ಪ ನಮಗೂ ನೀರು ಉಳಿಯೋ ತರ ಮಾಡಿದ್ರು. ಆಮೇಲೆ ಲೇಟರ್ ಸ್ಟೇಜಸ್ ಅಲ್ಲಿ ಹಿಂಗಾರು ಮಳೆ ಬಂತು, ಸಮಸ್ಯೆ ಕಡಿಮೆ ಇತ್ತು. ಸೊ ಈಗಲೂ ಹಾಗೇನೆ ಬಹಳ ಕನಿಷ್ಠ ಬಿಡುಗಡೆಗೆ ನಾವು ಒತ್ತಾಯಿಸಬೇಕಾಗ್ತದೆ. ಮ್ಯಾನೇಜ್ಮೆಂಟ್ ಅಥಾರಿಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿನಿಧಿ ಯಾರಿದ್ದಾರೆ ಅವರು ಅಲ್ಲಿ ಸಮರ್ಥವಾಗಿ ವಾದ ಮಾಡಿ ನಮ್ಮ ಯಾವುದೇ ಜಲಾಶಯಗಳಲ್ಲೂ ನೀರು 50% ಕೂಡ ಇಲ್ಲ, ಇಷ್ಟೇ ನೀರಿರೋದು, ಇದರಲ್ಲಿ ನಮಗೆ ಕುಡಿಯೋ ನೀರಿನ ಅವಶ್ಯಕತೆ ಇಷ್ಟಿದೆ, ಅದರಿಂದ ನಾವು ಇದನ್ನ ಪಾಲಿಸಕ್ಕಾಗಲ್ಲ ಅಂತ ಹೇಳಿ ಸಮರ್ಥವಾಗಿ ವಾದ ಮಾಡಿಸಿ ಇಲ್ಲಿ ಕನಿಷ್ಠ ಕುಡಿಯೋ ನೀರು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ಮಾಹಿತಿಗಾಗಿ ಧನ್ಯವಾದಗಳು ಸರ್. ರಾಜ್ಯದಲ್ಲಿ ಮುಂಗಾರು ವಿಫಲವಾಗಿರುವಂತಕ್ಕದ್ದು, ಬರಗಾಲದ ಭೀತಿ ಎದುರಾಗ್ತಾ ಇದೆ, ರೈತರು ಕಂಗೆಟ್ಟು ಹೋಗಿದ್ದಾರೆ. ಏನು ಮಾಡೋದು? ಮಳೆಯನ್ನೇ ನಂಬುತ್ತಿದ್ವಿ, ಈಗ ಮಳೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಕೃಷಿ ಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತೆ. ಎಲ್ಲರ ಮನೇಲೂ ಕೂಡ ಎಲ್ಲ ರೈತರು ಕೂಡ ಬೋರ್ವೆಲ್ ತೆಗೆಸ್ಕೊಂಡಿರುವುದಿಲ್ಲ. ಅದು ಕೂಡ ಅಂತರ್ಜಲ ಮಟ್ಟ ಕುಸಿತವಾಗಿ ಬೋರ್ವೆಲ್ ಕೂಡ ಬಂದಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಹಾಗೆ ಮಲೆನಾಡು ಭಾಗದಲ್ಲಿ ಈಗಾಗಲೇ ಮಳೆ ಆರಂಭವಾಗಿತ್ತು, ಅಲ್ಲೂ ಕೂಡ ಮಳೆ ಇನ್ನೂ ಕೂಡ ಆರಂಭವಾಗಿಲ್ಲ. ಅದರಲ್ಲೂ ಕೂಡ ಮಾಹಿತಿ ಪ್ರಕಾರ ಹವಾಮಾನ ಇಲಾಖೆಯ ಪ್ರಕಾರ 42% ಅಷ್ಟು ಮಳೆಯ ಅಭಾವ ಆಗುವ ಎಲ್ಲ ಲಕ್ಷಣಗಳು ಇದೆ ಅಂತ ಕೂಡ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಕಬಿನಿ ಡ್ಯಾಮ್ ಇರ್ಬೋದು, ಹಾಗೆ TB ಡ್ಯಾಮ್ ಇರ್ಬೋದು, KRS ಡ್ಯಾಮ್ ಇರ್ಬೋದು, ಎಲ್ಲ ಕೂಡ ಖಾಲಿ ಆಗಿರುವಂಥದ್ದು. ಯಾಕೆ ಈ ಥರ ಸಮಸ್ಯೆ ಆಗ್ತಿದೆ, ಏನು ರೀಸನ್ ಇರ್ಬೋದು ಅಂತ ಕೂಡ ನಮಗೆ ಪ್ರಶ್ನೆಗಳು ಹುಟ್ಕೊಳ್ತಾ ಇರ್ಬೋದು. ಹವಾಮಾನ ವೈಪರೀತ್ಯ ಇರ್ಬೋದು, ಹಾಗೆ ಒಂದಿಷ್ಟು ಮುಂಗಾರು ವೈಫಲ್ಯಕ್ಕೆ ಒಂದಿಷ್ಟು ಕಾರಣಗಳು ಇರುತ್ತೆ. ಈಗಾಗಲೇ ಮಳೆಗಾಲ ಆರಂಭ ಆಗಬೇಕಾಗಿತ್ತು, ಇನ್ನೂ ಕೂಡ ಆರಂಭವಾಗಿಲ್ಲ. ಮಳೆಯ ಅಭಾವದ ಹಿನ್ನೆಲೆ ಕಬಿನಿ ಡ್ಯಾಮ್ ಒಳಹರಿವು ಕೂಡ ಸ್ಥಗಿತವಾಗಿದೆ. ಇದನ್ನು ನಂಬಿ ಕೂತಂತಹ
ರೈತರು ಏನು ಮಾಡಬೇಕು? ಕೆಲ ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ಇರುತ್ತೆ, ಬೋರ್ವೆಲ್ ಇದ್ರೂ ಕೂಡ ವಿದ್ಯುತ್ ಸಮಸ್ಯೆ ಇರುತ್ತೆ. ಕೃಷಿ ಚಟುವಟಿಕೆಗಳನ್ನ ಅವರು ನಂಬ್ಕೊಂಡು ಕೂತಿರ್ತಾರೆ. ಮಳೆಗಾಲ ಆರಂಭ ಆದ ತಕ್ಷಣ ರೈತರು ಬಿತ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಈ ವರ್ಷ ಮುಂಗಾರು ಕೈ ಕೊಟ್ಟಿರುವಂಥದ್ದು, ಇಲ್ಲಿ ರೈತರು ಕಂಗಾಲಾಗಿ ಹೋಗಿರುವಂಥದ್ದು. ಹಾಗಾಗಿ ಇಲ್ಲಿ ರೈತರಿಗೆ ಕೃಷಿ ಚಟುವಟಿಕೆ ಇನ್ನೂ ಆರಂಭ ಮಾಡೋದಕ್ಕೆ ಆಗೋದಿಲ್ಲ. ಮಳೆ ಬಂದರೆ ಮಾತ್ರ ಕೃಷಿ ಚಟುವಟಿಕೆ ಆರಂಭ ಮಾಡೋದಕ್ಕೆ ಆಗುತ್ತೆ. ಹಾಗಾಗಿ ಇಲ್ಲಿ ರೈತರು ಬಹಳ ಆತಂಕಕ್ಕೆ ಒಳಗಾಗಿರುವಂಥದ್ದು.